ವೆಲ್ಕಮ್ ಟು ಉತ್ತರ ಕರ್ನಾಟಕ ಸೀರೀಸ್ ಡೇ 4. ನಾನ್ ನಿಮಗೆ ಇವತ್ತು ಜುನ್ಕದ್ ವಡಿ ಹೆಂಗ್ ಮಾಡ್ಬೇಕಂತ ಹೇಳ್ತೀನಿ ನೋಡ್ರಿ. ಫಸ್ಟ್ ನಮಗ್ ಥೋಡೆ ಕಡ್ಡಿ ಹಿಟ್ ಬೇಕು. ಇದಕ್ಕ ಬೇಸನ್ನು ಅಂತಾರ ನೋಡ್ರಿ. ಆನಿಯನ್ಗಳು ಕಟ್ ಮಾಡ್ಕೊಂಡಿನಿ. ಥೋಡೆ ಇದು ಅಲ್ಲ ಬೆಲ್ಗಡ್ಡಿ ಪೇಸ್ಟ್ ಅದ ನೋಡ್ರಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್. ನಮಗ ಹಿಂಗ್ ಬಿ ಬೇಕಾಗ್ತದೆ ಇದ್ರ ಹಾಕ್ಲಕ. 3 ಮೆಣಸಿನಕಾಯಿಗಳು ಕಟ್ ಮಾಡ್ಕೊಂಡಿ ನೋಡ್ರಿ, ಸಣ್ಣ ಸಣ್ಣ. ಥೋಡೆ ಕರಿಪತ್ತ ಬೇಕಾಗ್ತದ. ಇದು ಹುಂಚಿಕಾಯಿ ನೆನೆಲ್ಲ ಹಾಕೊಂಡು ಇಟ್ಕೊಂಡಿ ನೋಡ್ರಿ. ಮತ್ತ ಥೋಡೆ ಬೆಲ್ಲ ಮತ್ತ ಕರಿಪತ್ತ ಆಪ್ಷನಲ್ ಅದ. ಇದು ಒಂದ್ ಬಟ್ಟಲ್ ತುಂಬಾ ಕಡ್ಡಿ ಹಿಟ್ ತಗೊಂಡಿ ನೋಡ್ರಿ. ಇದು ಇದ್ರ ಹಾಕೋರಿ. ಈಗ ನೀರಿನ ಮೆಜರ್ಮೆಂಟ್ ಹೆಂಗ್ ಮಾಡ್ಬೇಕಂದ್ರು, ಇದು ಒಂದ್ ಬಟ್ಟಲ್ ತಕೊಂಡ್ರೆ ಏನ್ ಮಾಡ್ಬೇಕು, ದೀಡ್ ಬಟ್ಟಲ್ ನೀರ್ ಹಾಕೋಬೇಕು ನೋಡ್ರಿ. ಸೇಮ್ ಇದ್ರದ್ದು ಮೆಜರ್ಮೆಂಟ್. ಈಗ ಒಂದು ಅರ್ಧ ದೀಡ್ ಬಟ್ಟಲ್ ನೀರ್ ಹಾಕೊಂಡ. ಇನ್ನು ಮನೆಗೆ ಇತ್ತಂದ್ರೆ ಇದ್ರಿಂದ ಬಹಳ ಈಸಿ ಆಗ್ತದ ನೋಡ್ರಿ. ಇದಕ್ ವಿಸ್ಕರ್ ಅಂತಾರ, ಕನ್ನಡದಾಗ ಏನಂತಾರ ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ಲಿ. ನೋಡ್ರಿ ಎಷ್ಟ್ ಚಂದ ಕಲ್ತದ್ ಪೂರ. ಇದು ಜುನ್ಕದ್ ವಡಿ ನೋಡ್ರಿ, ನಮ್ದು ನಾರ್ತ್ ಕರ್ನಾಟಕ ಸೈಡ್ನು ಫೇಮಸ್ ಅದ ಮತ್ತು ಮಹಾರಾಷ್ಟ್ರನಾಗ್ನು ಫೇಮಸ್ ಅದ. ಸೊ ಬಹಳ ಜನ ಏನಂತಾರ, ಇದು ಏನ್ ಜುನ್ಕಾ ವಡಿ ಅದ ನೋಡ್ರಿ, ಇದು ಮಹಾರಾಷ್ಟ್ರ ಡಿಶ್ ಅದ ಅಂತಾರ. ಥೋಡೆ ಜನ ಇದು ನಾರ್ತ್ ಕರ್ನಾಟಕ ಅದ ಅಂತಾರ. ಬಟ್ ಬಹಳಷ್ಟು ಕಲ್ಚರ್ಗಳು ಬಿ ಆಗ್ ನೋಡ್ರಿ, ಊಟಗಳು ಬಿ ಆಗ್ ನೋಡ್ರಿ. ಉತ್ತರ ಕರ್ನಾಟಕ ಅದು ಮಹಾರಾಷ್ಟ್ರದ ಯಾವಾಗ ಬಿ ಓವರ್ಲ್ಯಾಪ್ ಹಾಕೋತಾನೆ ಇರ್ತಾವ. ಸೊ ಇದು ಉತ್ತರ ಕರ್ನಾಟಕದು ಮತ್ತು ಮಹಾರಾಷ್ಟ್ರದ ಒಂದು ಯೂನಿಟಿದ ಒಂದು ಸಿಂಬಲ್ ಅದಂತ ತಿಳ್ಕೊರಿ ನೀವು. ಇದ್ರ ಒಳಗ್ ಜೀರಿಗೆ, ಥೋಡೆ ಸಾಸಿವೆ ಹಾಕೋರಿ, ಇವೇನ್ ಕರಿ ಪತ್ತಾವ ಇವು ಬಿ ಹಾಕೋರಿ. ಅಲ್ಲ ಬೆಲ್ಗಡಿ ಪೇಸ್ಟ್ ಅದಲ್ಲ ಇದು ಹಾಕೋರಿ. ನೆಕ್ಸ್ಟ್ ಥೋಡೆ ಆನಿಯನ್ ಹಾಕೋರಿ. ಇದು ಚಾಪ್ಡ್ ಮಾಡಿದ ಮೆಣಸಿನಕಾಯಿನೂ ಹಾಕೋರಿ. ಥೋಡೆ ಅರ್ಶಿಣ್ಣು ಹಾಕೋರಿ. ಇದು ಹಿಂಗ್ನು ಹಾಕೋರಿ ಒಳಗೆ. ಇದು ಬೆಲ್ಲ ಅದ ನೋಡ್ರಿ. ಈ ಬೆಲ್ಲ ಏನ್ ಮಾಡ್ಕೊಳತ್ತೀನಿ, ಸಣ್ಣ 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 ಚಾಪ್ ಮಾಡಿ ಹಾಕ್ಲತ್ತೀನಿ ನೋಡ್ರಿ. ಈಗ ನೆಕ್ಸ್ಟ್ ಇದನ್ನ ಕಡ್ಡಿ ಹಿಟ್ಟು ಕಲ್ಸ್ಕೊಂಡು ಇಟ್ಕೊಂಡಿದಾವಲ್ಲ, ಈಗ ಇದ್ರಾಗ ಹಾಕ್ರಿ. ಪೂರಾ ಥಿಕ್ ಪೇಸ್ಟ್ ಆಗಸ್ತಾನ ಕಂಟಿನ್ಯೂ ಕಲ್ಸ್ಕೋಬೇಕು. ಪೇಸ್ಟ್ ಬೇಕಷ್ಟು ಮೇಲೆ ಹಾಕೋರಿ. ಇದ್ರ ಮೇಲೆ ಈ ಜುನ್ಕದ್ ವಡಿ ನೋಡ್ರಿ, ಹೆಲ್ತಿಗೆ ಭಾಳ ಚಂದ. ಇದು ಗ್ಲೂಟನ್ ಫ್ರೀ ಇರ್ತದೆ. ಥೋಡೆ ಬಿ ಊಟ ಮಾಡೋದಂದ್ರೆ ನಿಮ್ಗೆ ಹೊಟ್ಟೆ ಫುಲ್ ಅನಿಸ್ತದೆ. ಸೊ ಅದ್ರ ಸಲಿಗೆ ಏನ್ ಮಾಡ್ತಾರ, ಹೊಲ್ದಾಗ ಕೆಲಸ ಮಾಡ್ರಿ ರೈತರೆಲ್ಲ ಏನ್ ಮಾಡ್ತಾರ, ಈ ಜುನ್ಕದ್ ವಡಿ ಮಾಡ್ಕೊಂಡು ಹೊಲಕ್ಕೆ ತಗೊಂಡ್ ಹೋಗ್ತಾರ ನೋಡ್ರಿ. ಇದು ರಚ್ಚು ಮ್ಯಾಮ್ ಮತ್ತು ಅಪೇಕ್ಷಾ ಮ್ಯಾಮ್ ಅಂಬೋರ್ ಏನ್ ಮಾಡಿದ್ರು, ಕಮೆಂಟ್ ಹಾಕಿದ್ರು ಜುನ್ಕದ್ ವಡಿ ಮಾಡಂತ. ಸೊ ಇವತ್ತು ನಾ ಅದೇ ಮಾಡೀನಿ ನೋಡ್ರಿ. ಮತ್ತು ನಿಮ್ದು ಬಿ ಯಾವ್ದಾರ ಸಜೆಷನ್ ಇತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಅದನ್ನು ನಾನು 30 days ಸೀರೀಸ್ನ ಇನ್ಕ್ಲೂಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ಥೋಡೆ ಎಣ್ಣೆ ಹಾಕೊಂಡು ಮತ್ತೆ ಕಲ್ಸ್ಕೋಬೇಕು. ಒಂದು ಪ್ಲೇಟಿನಾಗ ಏನು ಮಾಡ್ಕೊರಿ, ಥೋಡೆ ಎಣ್ಣೆ ಹಚ್ಕೋಬೇಕು. ಇದಕ್ಕೆ ಇದ್ರ ಮೇಲೆ ಹಾಕೋಬೇಕು. ಪೂರ ಗಟ್ಟೈತೆ ನೋಡ್ರಿ. ಈಗ ಇದ್ರ ಮೇಲೆ ಏನು ಮಾಡಬೇಕು, ಥೋಡೆ ಎಳ್ಳು ಹಾಕೋಬೇಕು. ಅಂದ್ರೆ ಹಿಂಗೆ ಹಾಕೊಂಡು ಥೋಡೆ ಒತ್ಕೋಬೇಕು. ಹಿಂಗೆ ಮಾಡಿನ ಕೊತ್ತಂಬರಿನೂ ಹಾಕೋಬೋದು. ಇದು ತಣ್ಣಗಾಗ್ಲಕ್ಕೆ ಬಿಟ್ಕೊಡ್ರಿ. ಹಿಂಗೆ ನೋಡ್ರಿ, ನಮ್ಮ ಜುನ್ಕದ್ ವಡಿ ರೆಡಿ ಆಯಿತು. ಈಗ ಏನು ಮಾಡ್ಕೊರಿ, ಒಂದು ಚಾಕು ತೊಗೊಂಡು ಈ ನಡುವಿನ ಕಟ್ ಮಾಡ್ಕೊರಿ. ಇದಕ್ಕೆ ಏನು ಮಾಡ್ಕೊಂಡು ಥೋಡೆ ಎಣ್ಣೆ ಹಚ್ಕೊಂಡೇನು ನೋಡ್ರಿ. ಇದು ನೀವೇನು ಮಾಡ್ಬೋದು, ರೊಟ್ಟಿ ಸರಿ ಬಿ ಊಟ ಮಾಡ್ಬೋದು, ಇಲ್ಲ ಅಂತಂದ್ರೆ ಚಪಾತಿ ಸರಿ ಬಿ ಊಟ ಮಾಡ್ಬೋದು ನೋಡ್ರಿ. ನಡ್ರಿ ಇದೊಂದು ಪ್ಲೇಟಿನಾಗ ಇಟ್ಕೊಂಬರಿ. ನೋಡ್ರಿ ಎಷ್ಟು ಚಂದಾಗ್ಯಾವ. ಈಗ ನಮ್ದು ಊಟ ರೆಡಿ ಆಯ್ತು. ಬಾಸ್ ಊಟ ರೆಡಿ. ಥ್ಯಾಂಕ್ ಯು ಬಾಸ್. ವಾವ್.